ಮೇಡಮ್ 4 ವರ್ಷ ಆದ್ಮೇಲೆ ಮನೆಗೆ ಹೋದೆ. ವಾವ್, ಮನೆಗೆ ಹೋಗಿ ಫೈನಲಿ ಮನೆಗೆ ಹೋದ್ರು ನಮ್ ಸರ್. ಮನೆಗೆ ಹೋದೆ. ಚೆನ್ನಾಗೆಲ್ಲ ಮಾತಾಡಿದ್ರು, ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಆಮೇಲೆ ಮನೆಯವ್ರಿಗೆಲ್ಲ ಹೇಳಿ ವಾಪಸ್ ಬೆಂಗಳೂರಿಗೆ ಬರ್ತೀನಿ ಅಂತ ಬಂದೆ. ಬಂದ ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಅವತ್ತಿಂದ ಒಂದಾದ್ಮೇಲೆ ಒಂದು ನಡ್ಕೊಂಡ್ ಬರ್ತಾನೆ ಇದೆ. ಹಂಗೆ ಜೀವನದಲ್ಲಿ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಾ ಇದ್ದಾರೆ. ಕೆಟ್ಟವರು ಇದ್ದಾರೆ, ಅವ್ರ ಬಗ್ಗೆ ಮಾತಾಡಲ್ಲ, ಒಳ್ಳೆಯವ್ರ ಬಗ್ಗೆ ಮಾತ್ರ ಮಾತಾಡೋಣ. ಕೆಟ್ಟವರು ಒಳ್ಳೆ ಪಾಠಗಳನ್ನ ಕಲಿಸೋಗ್ತಾರೆ ಜೀವನದಲ್ಲಿ. ಅದು ನಮ್ಗೆ ಮುಂದಿನ ಬೆಳವಣಿಗೆಗೆ, ಮುಂದಿನ ಜರ್ನಿಗೆ ಹೆಲ್ಪ್ ಆಗುತ್ತೆ. ಅದನ್ನ ಮಾತ್ರ ತಗೊಂತೀನಿ. ಒಳ್ಳೆಯವ್ರಂತರೂ ಜೊತೆಗೆ ಯಾವತ್ತೂ ಇರ್ತಾರೆ. ಅವ್ರಿಗೆ ನಾವೇನು ಅಂತ ಗೊತ್ತಿರುತ್ತೆ. ಅವ್ರನ್ನ ಮಾತ್ರ ನಾನು ನೆನ್ಸ್ಕೊಳಕ್ ಇಷ್ಟಪಡ್ತೀನಿ. ಅದು ಏನೇನೋ ಜರ್ನಿಗಳಾಯ್ತು, ಏನೇನೋ ಕೆಲಸ ಮಾಡಿದ್ವಿ. ನಾನು ಫಸ್ಟ್ ಹೇಳ್ದಂಗೆ ಅದು ವ್ಯಕ್ತಿ ನನ್ನನ್ನು ತುಂಬ ಅವಮಾನ ಮಾಡಿ ಆ ಪ್ರಾಜೆಕ್ಟ್ ನಡುವಲ್ಲಿ ಮಧ್ಯದಲ್ಲೇ ಬಿಟ್ಟು ಕಳಿಸ್ತಾರೆ. ಅವತ್ತು ನಾನು ಅವ್ರಿಗೆ ಚಾಲೆಂಜ್ ಮಾಡಿ ಬಂದಾಗಲೇ ನಾನು ಸ್ಟಾರ್ಟ್ ಮಾಡಿದ್ದು ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ, ಗೋಲ್ಡ್ ಹಾಕೊಳ್ಳೋದಕ್ಕೆ. ಒಂದು ಕಡೆ ಏನಾಗುತ್ತೆ, ನಾನು ಒಂದು ಈವೆಂಟ್ಗೆ ಹೋಗಿರ್ತೀನಿ. ಅವರು ಒಂದು ವಿಡಿಯೋ ವೈರಲ್ ಆಗುತ್ತೆ ನಂದು. ಆ ವಿಡಿಯೋನೇ ನನ್ನನ್ನು ಬಿಗ್ ಬಾಸಿಗೆ ತೊಗೊಂಡೋಗುತ್ತೆ. ನಾನು ಅನ್ಕೊಂಡಿರಲಿಲ್ಲ ಅಲ್ವಾ. ಈ ಜಗತ್ತಿನಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಪವರ್ ಏನಿದೆ, ಅದನ್ನ ನಮ್ಮನ್ನ ಹೆಂಗ್ ಬೇಕಾದ್ರೂ ತೋರಿಸುತ್ತೆ ಜಗತ್ತಿಗೆ ಅನ್ನೋದು. ಮೇಡಮ್, ವರ್ಲ್ಡ್ ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದ ವರ್ಲ್ಡ್ ಯಾವುದಾದ್ರೂ ಇದ್ರೆ ಸೋಷಿಯಲ್ ಮೀಡಿಯಾ. ನೀವು ಒಬ್ಬ ವ್ಯಕ್ತಿನ ಗನ್ ತಗೊಂಡು ಸಾಯಿಸೋದು ಬೇಕಾಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಸಾಯಿಸ್ಬಿಡ್ತೀವಿ. ಹೌದು. ಮತ್ತೆ ಜನಕ್ಕೆ ನಾನೊಂದು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ನಾವು ಡಿಪೆಂಡ್ ಆಗಿಬಿಟ್ಟಿದ್ದೀವಿ ಸೋಷಿಯಲ್ ಮೀಡಿಯಾ ಮೇಲೆ. ಮತ್ತೆ ಅದ್ರಲ್ಲಿ ಬರೋದು ಎಲ್ಲವೂ ಸತ್ಯ ಅಲ್ಲ. ಅದಕ್ಕೆ ಅಂತಾನೆ ಕಮೆಂಟ್ ಮಾಡಕ್ಕೆ ಸ್ವಲ್ಪ ಜನ ಇರ್ತಾರೆ. ಒಳ್ಳೇದು ಮಾಡೋರಿದ್ರೆ, ಕಟ್ಟೋರು ಮಾಡೋರಿದ್ದಾರೆ. ಒಳ್ಳೇದು ಮಾಡೋರು ಹಾಬಿ ಏನಂತಂದ್ರೆ ನೋಡ್ತಾರೆ, ಅದ್ರಲ್ಲಿ ಸತ್ಯ ಯಾವುದು ಅಸತ್ಯ ಯಾವುದು ತಿಳ್ಕೊಂಡು ಅವ್ರು ಕಮೆಂಟ್ ಮಾಡ್ತಾರೆ. ಇನ್ನು ಸ್ವಲ್ಪ ಜನ ಇರ್ತಾರಲ್ಲ, ಅವ್ರಿಗೆ ಕೆಟ್ಟದ್ದೇ ಮಾಡಬೇಕು ಅನ್ಕೊಂಡು ಕೂತಿರ್ತಾರೆ. ಅಂಥವ್ರು ಇವೆರಡು ವರ್ಗ ಇದೆ. ಮತ್ತೆ ನಾವು ನಮ್ಮ ಟೈಮ್ನ ಎಷ್ಟು ಕೊಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾಗೆ ಅನ್ನೋದು ಇಂಪಾರ್ಟೆಂಟ್. ಇವಾಗ ನೀವು ಸೋಷಿಯಲ್ ಮೀಡಿಯಾ ಕೊಡೋ ಟೈಮ್ನ ಬಿಸ್ನೆಸ್ ಮೇಲೆ ಕೊಡಿ, ನಿಮ್ಮ ಪರ್ಸನಲ್ ಕೆಲಸದ ಮೇಲೆ ಕೊಡಿ. ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅದು ನಿಮಗೆ. ಹೌದು ಸರ್. ಸೋಷಿಯಲ್ ಮೀಡಿಯಾ ಅನ್ನೋದನ್ನ ನೀವು ಹೇಳಿದ ಹಾಗೆ ಗೋಲ್ಡ್ ಸುರೇಶ್ ಅವ್ರಿಗೆ ಮತ್ತೊಂದು ಜನಕ್ಕೆ ಪರಿಚಯಿಸಿದಂತಹ ಒಂದು ಪ್ಲಾಟ್ಫಾರ್ಮ್ ಅದು. ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗ್ಬಿಟ್ಟಿದ್ರು ಒಂದು 3 ವರ್ಷಗಳ ಹಿಂದೆ. ಈಗ ಡಬಲ್ ಸ್ಟಾರ್ ಆಗಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಬಟ್ 2015 ಆದ್ಮೇಲೆ ಗೋಲ್ಡ್ ಸುರೇಶ್ ಆಗಿ ಬದಲಾದಂತಹ ಕಾರಣಕರ್ತರು ಬೇರೆ ಯಾರು ಅಲ್ಲ, ಅದು ಸೋಷಿಯಲ್ ಮೀಡಿಯಾ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಫೇಮ್ ಸಿಗುತ್ತೆ ಗೋಲ್ಡ್ ಸುರೇಶ್ ಅವರಿಗೆ. ಅವರೇ ಹೇಳಿದ ಹಾಗೆ ಈ ಒಂದು ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಪ್ರಮುಖ ಕಾರಣವೇ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವರ್ಷಗಳಿಂದ ಈ ತರ ಗೋಲ್ಡ್ ಬರ್ತಾರಂತೆ, ಬಿಗ್ ಬಾಸ್ಗೆ ಗೋಲ್ಡ್ ಬರ್ತಾರಂತೆ. ಬಟ್ ಒಂದಿನ ಬಂದೇ ಬಿಟ್ರು, ಅದೇ ಬಿಗ್ ಬಾಸ್ ಸೀಸನ್ 11ಕ್ಕೆ. ಇದೆಲ್ಲ ಹೇಗ್ ಶುರು ಆಯ್ತು? ಈಗ ನಾವು ಎಲ್ಲಿಂದನೋ ಬಂದಿರ್ತೀವಿ, ಅಲ್ಲಿಂದನೂ ಒಂದು ಟಿವಿ ಶೋ ಅದ್ಭುತವಾಗಿ ಬರ್ತಿರುತ್ತೆ. ಎಲ್ಲೋ ಮೂಲೆಯಲ್ಲಿ ಯಾವುದೋ ಹೋಟ್ಲಲ್ಲಿ ಕುತ್ಕೊಂಡು ನೋಡ್ತಿರ್ತೀವಿ, ಅಥವಾ ಮನೆಗೆ ಯಾವಾಗಲೂ ಒಂದ್ಸಲ ಬೈ ಗಾಡ್ ಗ್ರೇಸ್ ಟಿವಿ ತರುವಂಥ ಆಪರ್ಚುನಿಟಿ ಸಿಕ್ಕಿದಾಗ ಟಿವಿ ಹಾಕೊಂಡು ನೋಡುವಂಥ ಶೋ. ಬಟ್ ಒಂದಿನ ಗೋಲ್ಡ್ ಸುರೇಶ್ ಅವ್ರಿಗೆ ಫೋನ್ ಬರುತ್ತೆ, ಸುರೇಶ್ ಬರ್ತೀರಾ ಇದಾರ ಗೋಲ್ಡ್, ನೀವು ನಮ್ಮ ಬಿಗ್ ಬಾಸಿಗೆ ಬರಲೇಬೇಕು ಅಂತ ಒಂದು ಫೋನ್ ಬರುತ್ತೆ. ಹೆಂಗ್ ಫೀಲ್ ಆಯ್ತು ಅವತ್ತಿನ ದಿನ? ಏನೋ ಒಂದು ಸಕ್ಸಸ್ ಅಂತ ತಲುಪಟ್ನಾ ಅಂತ ಅನ್ನಿಸ್ತಾ? ಏನ್ ಅನ್ನಿಸ್ತು? ನಾನು ತಪ್ಪಾಗಿ ಕೇಳ್ತಿದ್ದೀನಿ, ನಾನು ಆಗ್ತಿದ್ದಾರೆ. ಇಲ್ಲ, ಆಕ್ಚುಲಿ ನಾನು ಏರ್ಪೋರ್ಟ್ ಅಲ್ಲಿ ಇದ್ದೆ. ಸಡನ್ ಒಂದು ಕಾಲ್ ಬರುತ್ತೆ. ನಾನು ಈ ತರ ಫೋನ್ ಮಾಡ್ತಾ ಇದ್ದೀವಿ, ನಿಮ್ಮ ಹತ್ರ ಮಾತಾಡ್ಬೇಕು ಒಂದು ಅರ್ಧ ಗಂಟೆ, ದಯವಿಟ್ಟು ಮಾತಾಡ್ಬೋದಾ ಅಂತ ಕೇಳಿದ್ರು. ಮೀಡಿಯಾ ಹೆಸರು ಹೇಳ್ಬಿಟ್ರು ಸಡನ್ ಆಗಿ. ನಾನು ಇಷ್ಟು ವರ್ಷ ಆಯ್ತು ನಾನು ಮೀಡಿಯಾಗೆ, ನಾನು ಯಾವುದೇ ಥರದ ನನಗೆ ಕಾಂಟ್ರವರ್ಸಿ ಇಲ್ಲ, ನಂದೇನು ಇಲ್ವೇ ಇಲ್ಲ. ನನಗೆ ಯಾಕಪ್ಪ ಇವ್ರು ಫೋನ್ ಮಾಡ್ತಾರೆ ಚಾನಲ್ ಅವ್ರು ಅಂತ. ನಾನು ಅವ್ರು ಯಾವ ಚಾನಲ್ ಹೆಸರು ಹೇಳಿಲ್ಲ ಫಸ್ಟ್ಗೆ. ನಾನಂದೆ, ಸರ್ ಫೋನ್ ಮಾಡ್ತೀನಿ ಒಂದು ಅರ್ಧ ಗಂಟೆ ಸರ್, ಏರ್ಪೋರ್ಟ್ ಅಲ್ಲಿ ಚೆಕ್ ಇನ್ ಆಗ್ತಾ ಇದೀನಿ ಸರ್. ಭಯ ಆಗೋಯ್ತು ಅನ್ಸುತ್ತೆ, ಸಡನ್ ಮೀಡಿಯಾ ಕಾಲ್ ಅಂದ್ರೆ ಯಾರಿಗೆ ಭಯ ಆಗಲ್ಲ ಸರ್. ಆಮೇಲೆ ವಾಪಸ್ ಫೋನ್ ಮಾಡಿದೆ. ಸುಮಾರು ಒಂದು 45 ನಿಮಿಷ ಮಾತುಕತೆ ಮಾಡಿದ್ರು. 3/4 ಗಂಟೆ ಮಾತಾಡಿದ್ರು. ಆಮೇಲೆ ಹೇಳಿದ್ರು, ಬರ್ರಿ ನೀವು ಬೆಂಗಳೂರಿಗೆ ಬಂದು ನಮ್ಮನ್ನು ಭೇಟಿ ಆಗ್ಬೇಕು, ಒಂದು ಹಾಫ್ ಅನ್ ಅವರ್ ಟೈಮ್ ಅಂತ. ಓಕೆ ಸರ್, ಆಯ್ತು. ಯಾವಾಗ ಫ್ರೀ ಇದ್ದೀರಾ ಸರ್? ಡೇ ಆಫ್ಟರ್ ಟುಮಾರೋ ಐ ವಿಲ್ ಕಮ್ ಬ್ಯಾಂಗ್ಳೂರ್, ಆಫ್ಟರ್ ದ್ಯಾಟ್ ಐ ವಿಲ್ ಮೀಟ್ ಅಂತ ಹೇಳಿದೆ. ಹೋದೆ, ಭೇಟಿ ಮಾಡಿದೆ.
ಭೇಟಿ ಮಾಡಿ ಒಂದು 10 days ಟೈಮ್ ತಗೊಂಡ್ರು ಇನ್ನೊಂದು ನೆಕ್ಸ್ಟ್ ಮೀಟಿಂಗಿಗೆ ಅಂತ. ನಾನು ಅನ್ಕೊಂಡೆ ಬಿಡು ಸುಮ್ಮನೆ ಫೋನ್ ಮಾಡಿದಾರೆ ಏನೋ ಅವ್ರಿಗೆ ಏನೋ ಪ್ರೊಸೆಸರ್ ಇರುತ್ತೆ ಅದು ಇದು ಇವ್ರನ್ನೆಲ್ಲ ಭೇಟಿ ಮಾಡಿದೀವಿ ಅಂದ್ರೆ ಇಷ್ಟು ಜನ ನಾವು ಇಂಟರ್ವ್ಯೂ ಮಾಡಿದ ನಮ್ಮ ಹತ್ರ ಏನಾಗಿರ್ಬೇಕು ಅದಕ್ಕೆ ಮಾಡಿದ್ದಾರೆ ಅಂತ ಅನ್ಕೊಂಡು ನಾನು ಸುಮ್ಮನೆ ಅದೇ. ಆಮೇಲೆ ಸೆಕೆಂಡ್ ಕಾಲ್ ಬಂತು, ಇಷ್ಟೊತ್ತಿಗೆ ಇಲ್ಲಿ ಬರ್ಬೇಕು ಸರ್ ಅಂತ. ಓಕೆ ಸರ್ ಆಯ್ತು ಬರ್ತೀನಿ. ಅದಾದ್ಮೇಲೆ ಸುಮಾರು ಒಂದು 20 days ಯಾವ ಕಾಲ್ ಬರಲ್ಲ, ಮೆಸೇಜ್ ಬರಲಿಲ್ಲ, ಸುಮ್ಮನೆ ಸೈಲೆಂಟ್ ನನ್ನ ಬಿಸ್ನೆಸ್ ನಾನು ಇನ್ವಾಲ್ವ್ ಹೋಗ್ಬಿಟ್ಟೆ. ಮತ್ತೆ ಸಡನ್ ಆಗಿ ಒಂದು ಕಾಲ್ ಬರುತ್ತೆ. ಅದಾದ್ಮೇಲೆ ನೀವು ಬಿಗ್ ಬಾಸ್ಗೆ ಹೋಗ್ತಿದ್ದೀರಿ ಅಂತ ಹೇಳ್ಬಿಟ್ಟು ಕನ್ಫರ್ಮೇಶನ್ ನನಗೆ ಬರುತ್ತೆ. ಬಂದ್ರು ಕೂಡ ನಾನು ಎಲ್ಲೂ ಕೂಡ ಯಾರಿಗೂ ಕೂಡ ನಾನು ಹೇಳಕ್ ಹೋಗಿರ್ಲಿಲ್ಲ. ದಟ್ ಈಸ್ ಒನ್ ಆಫ್ ದ ಪ್ರೋಟೋಕಾಲ್ ಏನಿದೆ ಅದನ್ನ ಫಾಲೋ ಮಾಡ್ಲೇಬೇಕು ನಾವು. ಮಸ್ಟ್ ಅಂಡ್ ಶುಡ್ ಪ್ರೋಟೋಕಾಲ್ ಫಾಲೋ ಮಾಡ್ಲೇಬೇಕು. ನನ್ನ ಮನೇಲಿ ನನ್ನ ಹೆಂಡತಿಗೆ, ನಮ್ಮ ತಾಯಿಗೆ, ನಮ್ಮ ತಂದೆ, ನಮ್ಮ ಅಣ್ಣಂದ್ರಿಗೆ ಅಷ್ಟು ಮಾತ್ರ ಗೊತ್ತಿತ್ತು. ನೆಡ್ಮಿ ನಮ್ಮ ಸ್ಟಾಪಿಗೆ ಗೊತ್ತಿತ್ತು. ನನಗೆ ತುಂಬಾ ಕಮ್ಮಿ ಟೈಮ್ ಸಿಕ್ತು. ನನ್ನ ಎಲ್ಲ ಸೆಟ್ ಮಾಡ್ಬೇಕಾಗಿತ್ತು ಆಕ್ಚುಲಿ. ನನ್ನ ಬಿಸ್ನೆಸ್ ಎಲ್ಲ ನೋಡ್ಕೊಳ್ಳೋದಕ್ಕೆಲ್ಲ ಸೆಟ್ ಮಾಡ್ಬೇಕಾಯ್ತು. ಅದೇ ನನಗೆ ತುಂಬಾ ಪ್ರಾಬ್ಲಮ್ ಆಯ್ತು ಆಕ್ಚುಲಿ. ನಾನು ಯಾರು ನೋಡ್ಕೋತಾರೆ ಯಾರು ಹ್ಯಾಂಡಲ್ ಮಾಡ್ತಾರೆ ಅನ್ಕೊಂಡೆ ಹೊರಗಡೆ ಹೋಗ್ಬಿಟ್ಟೆ. ಹೊರಗಡೆ ಬಂದ್ಬಿಟ್ಟೆ. ನಮ್ಮ ಅಕ್ಕಪಕ್ಕ ಎಂಥ ಜನ ಇರಬೇಕು ಅಂದ್ರೆ ನಾನು ಹೆಂಗೆ ನಂಬಿಟ್ಟಿದ್ದೆ ಆ ಥರ ಜನಗಳನ್ನೆಲ್ಲ ಅಂತಂದ್ರೆ, ಅವ್ರ ವಿಷಯ ತಂದ್ಕೊಟ್ರೆ ಅಮೃತ ಅಂತ ತಿನ್ನೋ ವ್ಯಕ್ತಿ ಆಗಿದೆ ನಾನು. ಆಮೇಲೆ ಗೊತ್ತಾಯ್ತು ನನಗೆ ಅವರೆಲ್ಲ ವಿಷಕಾರು ಅಂತವ್ರು ಅಂತ. ಒಳ್ಳೇದಾಗ್ಲಿ ಅವ್ರಿಗೂ ಎಲ್ರಿಗೂ ಜೀವನದಲ್ಲಿ ಏನೋ ಮಾಡ್ತಾ ಇದ್ದಾರೆ. ಇವತ್ತು ನನಗೆ ಬಂದಿರೋ ಅವಕಾಶ, ನನಗೆ ಬಂದಿರೋ ಟೈಮು ಒಂದಿನ ಅವ್ರಿಗೂ ಬಂದೇ ಬರುತ್ತೆ. ಕಾಲ ಒಂದೇ ಥರ ಇರಲ್ಲ ನೋಡಿ. ಶ್ರೀಕೃಷ್ಣ ಪರಮಾತ್ಮ ಎಷ್ಟೇ ಒಳ್ಳೇದು ಮಾಡಕ್ ಹೋದ್ರು ಕೂಡ ಅವನಿಗೆ ಕಷ್ಟಗಳು ತಪ್ಪಲಿಲ್ಲ ಅಲ್ವಾ? ನಾವೆಲ್ಲ ಯಾವ ಲೆಕ್ಕ? ನಾನು ಒಂದೊಂದ್ಸಲ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀನಿ, ನಾವು ಏನೇನೆಲ್ಲ ಮಾಡಕ್ ಹೋಗ್ತೀವಿ, ಏನಾಗುತ್ತೆ? ನಮ್ದು ಯಾವ ಲೆಕ್ಕ, ಅವ್ರದ್ದು ಯಾವ ಲೆಕ್ಕ? ಮತ್ತು ಏನೇ ಒಂದಿದ್ರು ಕೂಡ ಮೇಡಮ್, ಭಗವಂತ ವಿಧಿ ಲಿಖಿತ ಮೇಡಮ್. ಅದ್ರ ಮುಂದೆ ನಾವೆಲ್ಲ ಯಾರು ಅಲ್ಲ ಮೇಡಮ್. ಕರೆಕ್ಟ್. ಭಗವಂತ ಏನ್ ಬರೆದು ಕಳ್ಸಿರ್ತಾನೆ, ಹಿಂಗೆ ಆಗ್ಬೇಕು ಅಂತ ಹಂಗೆ ಆಗತ್ತೆ. ನಾವೆಲ್ಲ ಬಂದಿರೋದಿಲ್ಲಿ ಕ್ಷಣಿಕ ಮಾತ್ರ. ನಾನು ಮೊದ್ಲಾದ್ರೂ ಬಹಳ ಸಿಂಪಲ್ ಆಗೇ ಇದ್ದೆ. ನಾನು ಹಿಂಗೆ ಓಡಾಡ್ಕೊಂಡು, ಏನು ಗೋಲ್ಡ್ ಹಾಕೊಳ್ಳೋದು, ಏನು ಹಾಕೊಳ್ಳೋದು, ಹಿಂಗೆ ಓಡಾಡ್ಕೊಂಡು, ಹಿಂಗೆ ಆರಾಮಾಗಿ ಒಬ್ಬನೇ ಓಡಾಡ್ಕೊಂಡಿದ್ದೆ ನಾನು ಜೀವನದಲ್ಲಿ. ನನಗೆ ಹಂಗೆ ಇರ್ಬೇಕು ಅಂತ ಇಷ್ಟ ಆಕ್ಚುಲಿ. ಯಾವ್ದಾರ ಈವೆಂಟ್ಗಳಿದ್ರೆ, ಪ್ರೋಗ್ರಾಮ್ಗಳಿದ್ರೆ ಆ ಥರ ಹೋಗ್ತಿದ್ದೆ ಅಷ್ಟೇ.